ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್ ಕನ್ನಡ ಸ್ಟಾಕ್ ಮಾರ್ಕೆಟ್ 24/7. ನಿಮ್ಮ ಪ್ರೀತಿಯ ಪ್ರಶಾಂತ್. ಸೊ ಇವತ್ತಿನ ಸೆಷನ್ ಬಂದು ಸೆಷನ್ 4, ಹಿಸ್ಟ್ರಿ ಆಫ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್. 4 ನನ್ನ ಫೇವ್ರೇಟ್ ಆತ, ಲಕ್ಕಿ ನಂಬರ್ ಆತ. ಹಿಸ್ಟ್ರಿ ಎಲ್ಲರೂ ಕೇಳಿದ್ರೆ ಬೋರ್ ಆಗ್ತೈತಿ, ಜಾಸ್ತಿ ಏನು ಕೊರಂಗಿಲ್ಲ. 1 ಮಿನಿಟ್ ಅಂದ್ರೆ ಸ್ವಲ್ಪ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಹಿಸ್ಟ್ರಿ ಬಗ್ಗೆ ಮಾತಾಡ್ಬಿಡೋಣ. ಸೊ ಇಂಡಿಯಾದಾಗ ಇಂಡಿಪೆಂಡೆನ್ಸ್ ಯಾವಾಗ ಸಿಕ್ಕಿತ್ತು? ಒಂದು 60% ಮಂದಿ ಹೇಳ್ಬೋದು. ಸೊ ಗೆಸ್ ಮಾಡಿರಿ 1947 ಅಂತೇಳಿ. ಇನ್ನು 40% ಮಂದಿಗೆ ಗೊತ್ತಿಲ್ಲ, ಗೂಗಲ್ ಚೆಕ್ ಮಾಡಿ ಹೇಳ್ಬೋದು. ಹಂಗೆ ಇಂಡಿಯಾದಾಗ ಸ್ಟಾಕ್ ಮಾರ್ಕೆಟ್ ಯಾವಾಗ ಸ್ಟಾರ್ಟ್ ಆಗೈತಿ? ಈ ಫೋಟೋ ಐತಲ್ಲ, ಇದು ಸ್ಟಾಕ್ ಮಾರ್ಕೆಟಿಂದು. ಯಾವಾಗ ಇರ್ಬೋದು ಗೆಸ್ ಮಾಡ್ಬೋದು? ಯಾರು ಗೆಸ್? 5 ಸೆಕೆಂಡ್ ಕೊಡ್ತೀನಿ. 1 2 3 4 5. ಯಾರಿಗೂ ಗೊತ್ತಿಲ್ಲ ಅನ್ಕೋತೀನಿ ನಾವು, ಮೋಸ್ಟ್ ಆಫ್ ದ ಪೀಪಲ್. ಸ್ಟಾರ್ಟ್ ಆಗಿದೆ 1875. ಬಟ್ ಸಮ್ ಫ್ಯಾಕ್ಟ್ಸ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಂತಂತಂದ್ರೆ ಇದು ಇಡೀ ವರ್ಲ್ಡಿಗೆ 3rd ಲಾರ್ಜೆಸ್ಟ್ ಇದೆ. ಫಸ್ಟ್ ಮತ್ತು ಸೆಕೆಂಡ್ ಯಾವ್ದಿದೆ ಚೆಕ್ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ. ಆಮ್ಯಾಗಿದೆ ಏಷ್ಯಾದ ಓಲ್ಡೆಸ್ಟ್ ಮತ್ತು ಇದು ಲಾರ್ಜೆಸ್ಟ್ ಎಕ್ಸ್ಚೇಂಜ್. ಓಲ್ಡೆಸ್ಟ್ ಅಂಕರ್ ಹೌದು ಬಿಡಿ, 1875ದಾಗ ಆಗಿತ್ತು. ಸೊ ಇಂಡಿಯಾದಾಗ ಬಂದು ಒಟ್ಟು 2 ಟೈಪ್ ಎಕ್ಸ್ಚೇಂಜ್ ಇದಾವೆ, BSE ಮತ್ತು NSE. ಸೊ BSE ಅಂದರೆ ಏನಂತ ನೋಡೋಣ ಅಂತ. BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಈ ಎಕ್ಸ್ಚೇಂಜ್ ಬಾಂಬೆದಾಗ ಐತಿ. ಸೊ ಅದಕ್ಕೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಸೊ ನಾನು ಬಾಂಬೆದಾಗ 3 ವರ್ಷ ಇದ್ದೆ. ಎಲ್ಲರಿಗೂ ಗೊತ್ತೈತಿ ಬಾಂಬೆದಾಗ ಏನೇನು ಫೇಮಸ್ ಐತೆ ಅಂತೇಳಿ. ಲೋನಾವಾಲಾ ಐತಿ, ಖಂಡಾಲ ಐತಿ, ವಡಾಪಾವ್, ಡಾಬೇಲಿ, ಜಿಂಗಡ್ ಸಾಂಗ್, ಗಣಪತಿ ಫೆಸ್ಟಿವಲ್, ಇದೆಲ್ಲ ಬಾಂಬೆ ಮೆಮರೀಸ್. ಐ ಮಿಸ್ ಇಟ್. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತಂದ್ರೆ ಎಲ್ಲರೂ ಸೆನ್ಸೆಕ್ಸ್ ಕೇಳಿರ್ತಾರೆ. ಸ್ಟಾಕ್ ಮಾರ್ಕೆಟ್ ಗೊತ್ತೈತು ಇಲ್ಲ ಗೊತ್ತಿಲ್ಲ, ಬಟ್ ಸೆನ್ಸೆಕ್ಸ್ ಅಂಕರ್ ಎಲ್ಲರೂ ಕೇಳಿರ್ತಾರೆ, ಮಾತಾಡ್ತಿರ್ತಾರೆ. ಲೇ ಸೆನ್ಸೆಕ್ಸ್ ಇವ್ರಾತಿತ್ಲಿ, ರೊಕ್ಕ ಹಾಕ್ಬೇಕಿತ್ಲಿ, ಸೆನ್ಸೆಕ್ಸ್ ಇಡಾತಿತ್ಲಿ, ಶಿಟ್ ಹೂನ್ಲೇ ಸೆನ್ಸೆಕ್ಸ್ ಇರಾತಿತ್ತು. ಬಟ್ ಸೆನ್ಸೆಕ್ಸ್ ಅಂದ್ರೆ ಏನು? ಹಂಗಿಲ್ಲ, ನ್ಯೂಸ್ ತೋರ್ಸತ್ತಾರ ಇಂಡಿಯನ್ ಮಾರ್ಕೆಟ್ ಸೆನ್ಸೆಕ್ಸ್ ಪೂರ ಇದಾಗತೈತಿ, ಇಂಡಿಯನ್ ಎಕಾನಮಿ ಏರಾತೈತಿ, ಹಿಂಗೆ. ಬಟ್ ಮಂದಿಗೆ ಸೆನ್ಸೆಕ್ಸ್ ಅಂತಂದ್ರೆ ಗೊತ್ತಿಲ್ಲ, ಮಿಸ್ ಇನ್ಫಾರ್ಮೇಷನ್ ಇದೆ ಅವ್ರ ಕಡೆ. ಅಂದ್ರೆ ಏನಂತಾರೆ, ಸೆನ್ಸೆಕ್ಸ್ ಚಲೋ ಮಾಡತೈತಿ, ಸ್ಟಾಕ್ ಚಲೋ ಮಾಡ್ತೈತಿ. ಹಂಗಿಲ್ಲಪ್ಪ ತಮ್ಮ, ಹಂಗಿಲ್ಲ. ಸೆನ್ಸೆಕ್ಸ್ ಅಂತಂದ್ರೆ ಇದು ಬರೀ 30 ಕಂಪ್ನಿ ಪರ್ಫಾರ್ಮೆನ್ಸ್ ಅಷ್ಟೇ ಹೇಳ್ತೈತಿ. ಬರೀ 30 ಕಂಪ್ನಿ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಾಗ ಟೋಟಲ್ 5,000 ಕಂಪ್ನಿ ಇದಾವೆ. ಸೊ ಎಲ್ಲ ಕಂಪ್ನಿ ಎಲ್ಲ ಇದು ಸೆನ್ಸೆಕ್ಸ್ ಮ್ಯಾಗ ಡಿಪೆಂಡ್ ಅಲ್ಲ. ಸೆನ್ಸೆಕ್ಸ್ ಚಲೋ ಮಾಡತೈತಿ, ನಿನ್ನ ಕಂಪ್ನಿ ಚಲೋ ಮಾಡತ್ತಿಲ್ಲ, ಅದಕ್ಕೆ ರೀಸನ್ ಐತಿ. ಸೆನ್ಸೆಕ್ಸ್ ಚಲೋ ಮಾಡತೈತಿ, ನಿನ್ನ ಕಂಪ್ನಿ ಚಲೋ ಮಾಡತೈತಿ, ಅದಕ್ಕೂ ರೀಸನ್ ಐತಿ. ಸೊ ಯಾವ್ಯಾವ ಕಂಪ್ನಿ ಇದಾವೆ ನೋಡೋಣ. ಎಸ್ ಬ್ಯಾಂಕ್ ಐತಿ, ರಿಲಯನ್ಸ್ ಐತಿ, ಟಾಟಾ ಮೋಟರ್ಸ್, ಟಾಟಾ ಸ್ಟೀಲ್, ಇನ್ಫಿ, TCS. ಅಂದರೆ ಡಿಫ್ರೆಂಟ್ ಸೆಕ್ಟರ್. ಆಟೋಮೊಬೈಲ್ ಸೆಕ್ಟರ್ದ ಟಾಪ್ ಕಂಪ್ನಿ, ಸ್ಟೀಲಿಂದ ಟಾಪ್ ಕಂಪ್ನಿ, ಹಿಂಗೆ ಸೆಲೆಕ್ಟ್ ಮಾಡ್ತಾರೆ. ಸೊ ಇದಕ್ಕೆ ಸೆಲೆಕ್ಟ್ ಮಾಡೋಕೆ ಒಂದು ಕ್ರೈಟೀರಿಯಾ ಐತಿ. ಸೆನ್ಸೆಕ್ಸ್ ಅಂತಂದ್ರೆ ಫ್ರೀ ಫ್ಲೋಟ್, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮತ್ತು ಇಂಡೆಕ್ಸ್ ಅಂತ ಇದೆ. ಇದು ಸ್ವಲ್ಪ ಟೆಕ್ನಿಕಲ್ ಆಗ್ತೈತಿ. ಸೊ ಯಾರು ಇಂಟ್ರೆಸ್ಟ್ ಅದಿರಿ ಅಂತಂತಂದ್ರೆ ಇದ್ರ ಮ್ಯಾಗ ನಾನು ವಿಡಿಯೋ ಮಾಡ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ. ಸೊ ನೆಕ್ಸ್ಟ್ ಬಂದು ಟಾಪ್ 30 ಕಂಪ್ನಿ ಪರ್ಫಾರ್ಮೆನ್ಸ್. ಸೊ ಸೆನ್ಸೆಕ್ಸ್ ಚಲೋ ಮಾಡತ್ತಿತ್ತು ಅಂತಂದ್ರೆ ಸೆನ್ಸೆಕ್ಸ್ ಹೈ ಮಾಡತ್ತಿತ್ತು ಅಂತ. ಸೆನ್ಸೆಕ್ಸ್ ಹೈ ಮಾಡತ್ತಿತ್ತು ಅರ್ಥ ಅಂದ್ರೆ ಈ 30 ಕಂಪ್ನಿದು ಎವ್ರೇಜ್ ಚಲೋ ಮಾಡತ್ತಿತ್ತು, ಬಟ್ ಚಲೋ ಪರ್ಫಾರ್ಮೆನ್ಸ್ ಕೊಡತ್ತಾರೆ ಇದ್ರ ಪೂರ ಎವ್ರೇಜ್ ಮಾಡಿದ್ರೆ. ಅದೇ ಟೈಪ್ ಸೆನ್ಸೆಕ್ಸ್ ಚಲೋ ಅಂತಂದ್ರೆ 30 ಕಂಪ್ನಿದು. ಹಂಗಾರೆ ರಿಲಯನ್ಸ್ ಚಲೋ ಮಾಡತ್ತಿದ್ದು, ಟಾಟಾ ಮೋಟರ್ಸ್ ಚಲೋ ಮಾಡತ್ತಿಲ್ಲ. ಹಂಗಾರೆ ನೀವು ಇಲ್ಲಿ ಇಂಪ್ಯಾಕ್ಟ್ ನೋಡ್ಬೋದು, 1% ಅಂತ ಇದೆ. ರಿಲಯನ್ಸಿಂದ 9% ಇದೆ ಇಂಪ್ಯಾಕ್ಟ್. ರಿಲಯನ್ಸ್ನಲ್ಲಿ ಏನಾದ್ರು ಸ್ವಲ್ಪ ಕಡಿಮೆ ಆದಂತಂದರೆ ಅದು 9% ಇಂಪ್ಯಾಕ್ಟ್ ಮಾಡುತ್ತೆ. ಓಕೆ, ಇದಕ್ಕೆ ನಾವು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಟಾಟಾ ಮೋಟರ್ಸ್ ಚಲೋ ಮಾಡತ್ತಿತ್ತು ಕಂಪ್ನಿದ ಪರ್ಫಾರ್ಮೆನ್ಸ್. ಸೊ ಟಾಟಾ ಮೋಟರ್ಸ್ ಅಂದರೆ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ಕಾರಿಗೆ ಏನೇನು ಬೇಕಪ್ಪ? ಬಾಡಿ ಬೇಕು, ಚೆಸ್ಸಿ ಬೇಕು, ನಟ್ ಬೇಕು, ಬೋರ್ಡ್ ಬೇಕು, ಎಲ್ಲ ಬೇಕು. ಸೊ ನಟ್ ಬೋಲ್ಟ್ ಎಲ್ಲ ಟಾಟಾ, ಎಲ್ಲ ಪ್ರಾಡಕ್ಟ್ಸು ಟಾಟಾ ಮಾಡೋಂಗಿಲ್ಲ. ಟಾಟಾ ಸ್ವಲ್ಪ ಮಂದಿ ಕಡೆ ಪ್ರಾಡಕ್ಟ್ಸ್ ತೊಗೊತಾರೆ. ಸೊ ನಟ್ ಬೋಲ್ಟ್ ಒಂದು ಕಂಪ್ನಿಯಿಂದ ತೊಗೊತಾರೆ ಅವ್ರು. ಸೊ ಟಾಟಾ ಮೋಟರ್ಸ್ ಹೆಂಗೆ ಕಾರ್ ಜಾಸ್ತಿ ಮಾಡ್ತಿತ್ತು, ಹಂಗೆ ಅವ್ರು ನಟ್ ಬೋಲ್ಟ್ ಸಪ್ಲೈನೂ ಬೇಕು. ಸೊ ಅವ್ರೇನು ಮಾಡ್ತಾರೆ, ಅವ್ರು ನಟ್ ಬೋಲ್ಟ್ ಸಪ್ಲೈ ಮಾಡೋ ಕಂಪ್ನಿ ಕಡೆಯಿಂದ ನಟ್ ಬೋಲ್ಟ್ ತೊಗೊತಾರೆ. ಸೊ ಇಂಡೈರೆಕ್ಟ್ಲಿ ಟಾಟಾದ ಪರ್ಫಾರ್ಮೆನ್ಸ್ ಅಷ್ಟೇ ಅಲ್ಲ, ಆ ನಟ್ ಬೋಲ್ಟ್ ಮಾಡೋ ಕಂಪ್ನಿನೂ ಪರ್ಫಾರ್ಮೆನ್ಸ್ ಏರುತ್ತೆ. ಪರ್ಫಾರ್ಮೆನ್ಸ್ ಇನ್ ದ ಸೆನ್ಸ್ ಅದು ಶೇರ್ ವ್ಯಾಲ್ಯೂ ಏರ್ತೈತಿ. ಸೊ ಟಾಟಾ ಮೋಟರ್ಸ್ ಚಲೋ ಮಾಡತ್ತೈತಿ, ಸೆನ್ಸೆಕ್ಸ್ ಚಲೋ ಮಾಡತ್ತಿ, ನಿಮ್ಮ ಕಂಪ್ನಿ ಚಲೋ ಮಾಡತ್ತೈತಿ. ಬಿಕಾಸ್ ಟಾಟಾದಿಂದ ಆ ಕಂಪ್ನಿ ಡಿಪೆಂಡೆಂಟ್ ಐತಿ. ಅನದರ್ ವೇ ವೆಂಡರ್ ಅಂತ ಕರಿತೀವಿ ನಾವು ನಮ್ಮ ಟರ್ಮ್ದಾಗ. ಸೊ ಅದೇ ರೀತಿ ಒಂದು ಕಂಪ್ನಿ ಐತಿ. ಹಂಗಾರೆ ಸೆನ್ಸೆಕ್ಸ್ 30 ಕಂಪ್ನಿ ಚಲೋ ಪರ್ಫಾರ್ಮೆನ್ಸ್ ಮಾಡತ್ತಿಲ್ಲ, ಫುಲ್ ಬಿದ್ದೈತಿ. ಬಟ್ ನಿನ್ನ ಕಂಪ್ನಿ ಚಲೋ ಮಾಡತೈತಿ, ಯಾಕಂದ್ರೆ ಅದು ನಿನ್ನ ಕಂಪ್ನಿ ಮತ್ತು ಈ 30 ಕಂಪ್ನೀಸ್ಗೆ ಏನೂ ಸಂಬಂಧ ಇಲ್ಲ. ಸೊ ಮಿಸ್ಕನ್ಸೆಪ್ಷನ್ ತೆಗೀರಿ. ಸೆನ್ಸೆಕ್ಸ್ ಅಂದರೆ ಈ ಡೀಲ್ಸ್ ವಿತ್ ಓನ್ಲಿ ಟಾಪ್ 30. ಸೆನ್ಸೆಕ್ಸ್ ಚಲೋ ಮಾಡತೈತಿ ಅಂತಂದ್ರೆ ಈ 30 ಕಂಪ್ನೀಸ್ ಚಲೋ ಮಾಡತೈತಿ. ಸೊ ಅದಕ್ಕೆ ಸೆನ್ಸೆಕ್ಸ್ ಚಲೋ ಐತಿ. ಸೆನ್ಸೆಕ್ಸ್ ಲೋ ಐತಿ ಅಂತಂತಂದ್ರೆ ಈ ಕಂಪ್ನಿ ಪರ್ಫಾರ್ಮೆನ್ಸ್ ಲೋ ಐತಿ, ಎವ್ರೇಜ್.
ಸೊ ಅದಕ್ಕೆ ಸೆನ್ಸೆಕ್ಸ್ ಸ್ಲೋ ಐತಿ. ಈ 30 ಕಂಪ್ನೀಸ್ ಫ್ರೀಕ್ವೆಂಟ್ಲಿ ಚೇಂಜ್ ಆಗ್ತಿರ್ತೈತಿ. ಅದ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇಂಡೆಕ್ಸ್ ಡಿವಿಸರ್ ನೀವು ಇಂಟ್ರೆಸ್ಟೆಡ್ ಇದ್ದರೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಸೊ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು, ಇವೆಲ್ಲ ಕಂಪ್ನೀಸ್ ನೀವು ಚೆಕ್ ಮಾಡಿದ್ರಂತಿಕೋ ಟಾಪ್ MNC ಕಂಪ್ನೀಸ್ ಅಂತಂತಂದ್ರೆ ಬ್ಲೂ ಚಿಪ್ ಕಂಪ್ನೀಸ್ ಅಂತಾರೆ. ಸೊ ಇನ್ನಾದರೂ ಬ್ಲೂ ಚಿಪ್ ಕಂಪ್ನೀಸ್ ಅಂದ್ರೆ ಏನೋ ಯಾರಿಗೂ ಗೊತ್ತಿಲ್ಲ ಅಂತಂತಾರೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ದಾಗ ಒಂದು ಲಿಂಕ್ ಐತಿ, ಆ ಲಿಂಕ್ ಪಟಕ್ಸೆ ಹೊಡಿ 1 ಮಿನಿಟ್ ಅಂತಂತಂದ್ರೆ ಮಾಸ್ಟರ್ ಆಗ್ತೀನಿ ಅದ್ರ ಬಗ್ಗೆ. ಬ್ಲೂ ಚಿಪ್ ಕಂಪ್ನೀಸ್ ಅಂದ್ರೆ ಏನಂತೇಳಿ ಎಲ್ಲ ಡೌಟ್ಸ್ ಕ್ಲಾರಿಫೈ ಆಗ್ತಿತ್ತು. ಆಗಲಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿ, ನಾನು ನಿಂಗೆ ರಿಪ್ಲೈ ಮಾಡ್ತೀನಿ, ನಿನ್ನ ಡೌಟ್ಸ್ ಕ್ಲಾರಿಫೈ ಮಾಡ್ತೀನಿ. ನೆಕ್ಸ್ಟ್ ಬಂದು NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತಂತಂದ್ರೆ ಬಾಂಬೆದಾಗ ಐತಿ. ನ್ಯಾಷನಲ್ ಡೆಲ್ಲಿ ಹಾಗೇನಿಲ್ಲ, ಇದು ಬಾಂಬೆದಾಗ ಐತಿ. ಅಲ್ಲೇ 30 ಕಂಪ್ನೀಸ್ ಇತ್ತು, ಅಲ್ಲಿ ಸೆನ್ಸೆಕ್ಸ್ ಇತ್ತು. ಇಲ್ಲೇನೈತೆ ನಿಫ್ಟಿ 50 ಇದೆ, ಟಾಪ್ 50 ಕಂಪ್ನೀಸ್ ಇದೆ. ಸೆನ್ಸೆಕ್ಸ್ ಸ್ಟಾಕ್ ಪ್ಯಾರಾಮೀಟರ್ ಮೆಷರ್ ಮಾಡೋದು, ಹಾಗೆ ಸೇಮ್ ನಿಫ್ಟಿ 50 ಇಲ್ಲಿ 50 ಕಂಪ್ನೀಸ್ ಪ್ಯಾರಾಮೀಟರ್ ಮೆಷರ್ ಮಾಡ್ತೈತಿ. ಇಲ್ಲಿ 50 ಅಂದರೆ ಅಲ್ಲಿ 30 ಕಂಪ್ನೀಸ್ ಹಂಗಾರೆ ಆಲ್ಮೋಸ್ಟ್ ಇದೇ ಇರುತ್ತೆ. ಆಮ್ಯಾಗ ಇನ್ನು 20 ಕಂಪ್ನೀಸ್ ಇದು ಮಾಡ್ತಾರೆ. ಸೇಮ್ ಅಲ್ಲೇ ಹಿಂಗೆ ಸೆನ್ಸೆಕ್ಸ್ ಹೈ ಅಂದರೆ ಇವು 50 ಕಂಪ್ನೀಸ್, ಅಲ್ಲಿ 30 ಕಂಪ್ನೀಸ್ ಇತ್ತು, ಇಲ್ಲಿ 50 ಕಂಪ್ನೀಸ್. ನಿಫ್ಟಿ ಲೋ ಅಂತಂತಂದರೆ ಈ ಕಂಪ್ನಿ ಪರ್ಫಾರ್ಮೆನ್ಸ್. ಸೊ ಈ ಸೆಷನಲ್ಲಿ ನಾವು NSE, BSE, ಸೆನ್ಸೆಕ್ಸ್, ನಿಫ್ಟಿ ಅಂತಂತಂದ್ರೆ ಏನು ನೋಡಿದ್ವಿ. ಸೊ ಇದ್ರ ಮ್ಯಾಗ ಏನಾರು ಡೌಟ್ ಇತ್ತು ಅಂತಂತಂದ್ರು ನೀವು ಕಮೆಂಟ್ ಮಾಡಿರಿ, ನಾನು ನಿಮ್ಗೆ ಎನಿ ಟೈಮ್ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ಇನ್ಮ್ಯಾಗ್ರ ಸೆನ್ಸೆಕ್ಸ್ ಚಲೋ ಮಾಡಾಕೈತಿ, ನನ್ನ ಕಂಪ್ನಿ ಯಾಕೆ ಚಲೋ ಮಾಡಾಕಿಲ್ಲ ಅಂತ ಡೌಟ್ ಯಾರೋ ನಿಮ್ಮ ಫ್ರೆಂಡ್ಸಿಗೆ ಇತ್ತಂತಂದ್ರೆ ನನ್ನ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಶೇರಿಂಗ್ ಈಸ್ ಕೇರಿಂಗ್. ಬಾಯ್.